ಒಂದು ಸ್ವಲ್ಪ ಕಲ್ಲಿರಬಾರ್ದು, ಒಂದು ಸ್ವಲ್ಪ ಎಷ್ಟು ಕಪ್ಪಿರಬಾರ್ದು ಅಂತಾರೆ. ರೈತರು ಏನು ಟೈಲ್ಸ್ ಮೇಲೆ ರಾಗಿ ಬೆಳೆಕಾಯ್ತದೆ ನಾವು? ನಾನು ವಿಡಿಯೋನು ತೋರಿಸ್ತೀನಿ. ಸೂರ್ಯೋದಯ ನ್ಯೂಸ್ಗೆ ಸ್ವಾಗತ. ಪಿರಿಯಾಪಟ್ಟಣ ತಾಲೂಕು ರಾಗಿ ಖರೀದಿ ಕೇಂದ್ರದಲ್ಲಿ ಮತ್ತೆ ಭಾರಿ ಅವ್ಯವಹಾರಗಳು ನಡೆಯುತ್ತಿದ್ದು, ನಮ್ಮ ಸೂರ್ಯೋದಯ ವಾಹಿನಿಯಲ್ಲಿ ರಾಗಿ ಖರೀದಿ ಕೇಂದ್ರದ ಅವ್ಯವಹಾರಗಳನ್ನು ಮೊದಲೇ ಪ್ರಸಾರ ಮಾಡಿದ್ರೂ ಸಹ ತಿಳಿದುಕೊಳ್ಳದ ಅಧಿಕಾರಿಗಳು ಪದೇ ರೈತರ ಬಳಿ ರಾಗಿ ಖರೀದಿ ಮಾಡಲು ಬಂದಾಗ ಸರ್ಕಾರದ ಆದೇಶಗಳನ್ನು ಪಾಲಿಸದೆ ಮತ್ತು ಸರ್ಕಾರ ಮಾರ್ಗದರ್ಶನ ನೀಡಿರುವ ಮಾಪನ ಅಳತೆಯನ್ನು ಬಳಸದೆ ರೈತರ ಬಳಿ ಮನಬಂದಂತೆ ಕ್ವಿಂಟಾಲ್ಗೆ 54ರಿಂದ 55 ಕೆಜಿ ರಾಗಿ ಖರೀದಿ ಮಾಡಿಕೊಳ್ಳುತ್ತಿದ್ದು, ಒಂದು ವಾಹನಕ್ಕೆ ಮನಬಂದಂತೆ 1,000ದಿಂದ 2,000 ರೂಪಾಯಿಗಳ ನೀಡಿದ್ರೆ ಮಾತ್ರ ಖರೀದಿ ಮಾಡಿಕೊಳ್ಳುತ್ತಿದ್ದಾರೆ. ಮಾಜಿ ಶಾಸಕರಾದ ಕೆ ಮಹದೇವಗೌಡರು ಸಹ ಅಲ್ಲಿನ ರೈತರ ಸಮಸ್ಯೆಯನ್ನು ಬಗೆಹರಿಸಲು ಬಂದಾಗ ಅಲ್ಲಿನ ದಲ್ಲಾಳಿಗಳು ಮಾಜಿ ಶಾಸಕರು ಅನ್ನದೇ ಅಗೌರವವಾಗಿ ಅವರನ್ನು ನಿಂದಿಸುತ್ತಾರೆ ಮತ್ತು ನಮ್ಮ ಸಹೋದ್ಯೋಗಿಯ ಮೇಲೆ ಅಲ್ಲಿನ ದಲ್ಲಾಳಿಗಳು ಅವರಿಗೆ ಯಾವುದೇ ಸಂಬಂಧವಿಲ್ಲದಿದ್ದರೂ ಸಹ ಅಲ್ಲಿನ ವ್ಯವಸ್ಥಾಪಕರಾದ ಶಾಂತಮ್ಮ ಗ್ರೈಂಡರ್ಗಳ ಹಗರಣ ಮುಚ್ಚಿ ಹಾಕಲು ರೈತರಿಗೆ ದಾರಿಯನ್ನು ತಪ್ಪಿಸಲು ನಮ್ಮ ವಾಹಿನಿಯ ಸಿಬ್ಬಂದಿಯ ಮೇಲೆ ಮನಬಂದಂತೆ ಮಾತನಾಡಿ ಮತ್ತು ಅಲ್ಲಿನ ವ್ಯವಸ್ಥಾಪಕರನ್ನು ಮಾತನಾಡಿಸಲು ಹಾಗೂ ಚಿತ್ರೀಕರಣವನ್ನು ಮಾಡಲು ಬಿಡದೆ ಅಲ್ಲಿನ ದಲ್ಲಾಳಿಗಳು ಮದ್ಯಪಾನವನ್ನು ಸೇವಿಸಿ ನಮ್ಮ ಸಿಬ್ಬಂದಿಯ ಮೇಲೆ ಹಲ್ಲೆಯನ್ನು ಮಾಡಲು ಬಂದಿರುತ್ತಾರೆ. ಇದಕ್ಕೆ ಸಂಬಂಧಪಟ್ಟ ಆಹಾರ ಸಚಿವರಾದ KH ಮುನಿಯಪ್ಪರವರು ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡಲೇ ಅಲ್ಲಿನ ವ್ಯವಸ್ಥಾಪಕರಾದ ಶಾಂತಮ್ಮ ಮತ್ತು ಗ್ರೇಟರ್ ಆದ ಯಶವಂತ್ ಮತ್ತು ಕಂಪ್ಯೂಟರ್ ಆಪರೇಟರ್ಗಳನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ಅಧಿಕಾರಿಗಳಿಗೆ ನಮ್ಮ ವಾಹಿನಿಯ ಮುಖಾಂತರ ಕೇಳಿಕೊಳ್ಳುತ್ತಿದ್ದೇವೆ. ಒಂದು ಸಮಥಿಂಗ್ ಒಂದು ಕ್ವಿಂಟಲ್ಗೆ 100 ರೂಪಾಯಿ ನಡೀತಾ ಇದೆ. ಮತ್ತೆ ಬಾತ್ರೂಮ್ ಇದಾವೆ, ಬಾತ್ರೂಮ್ಗೆ ಡೋರ್ ಇಲ್ಲ, ಮತ್ತೆ ನೀರಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಮೊದಲೇ ಇಲ್ಲ. ಆಮೇಲೆ ಎಲ್ಲಾ RMCಗಳಲ್ಲೂ ಇದೈತೆ. ಏನಪ್ಪಾ ಅಂದ್ರೆ ಎ ಬ್ರಿಡ್ಜ್ ಇದೆ. ನಮ್ಮ ಪಿರಿಯಾಪಟ್ಟಣ ತಾಲೂಕಾಗಿ ಒಂದು ಎ ಬ್ರಿಡ್ಜ್ ಇಲ್ಲ, ಬೆಟ್ಟದಪುರ ಹೋಬಳಿಯಾಗಿ ಎ ಬ್ರಿಡ್ಜ್ ಐತೆ. ನಾವು ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಇವ್ರಿಗೆ ನಾವು ದುಡ್ಡು ಕೊಡೋದಲ್ದೇ ನಾವು ಒಂದ್ಸಲ ಅನುಮಾನ ಕ್ಲಿಯರ್ ಮಾಡ್ಕೊಳ್ಳೋಕೆ ಬೇರೆ ಎ ಬ್ರಿಡ್ಜಲ್ಲಿ ತೂಕ ಹಾಕಬೇಕು. ಯಾಕಂದರೆ ಸಮಥಿಂಗ್ ನಡೀತಾ ಇದೆ ಎಲ್ಲ ಹತ್ರನೂ. ಆಮೇಲೆ 4 kg ಕ್ವಿಂಟಲ್ಗೆ ನಡೀತಾ ಇದೆ. ಕೆಲವು ಕಡೆ 2 kg ನಡೀತಾ ಇದೆ. ಇಲ್ಲಿ 4 kg ಆಯ್ತಾ ಇದೆ, 4 kg ಆಗ್ತಾ ಇದೆ. ನಾವು ಬಂದು 4 ದಿನ ಆಗದೆ ಮೇಡಮ್. ಈಗ ಒಬ್ಬೊಬ್ಬ ರೈತ ಮಿನಿಮಮ್ 4 ದಿನದಿಂದ ಊಟ ತಿಂಡಿಗೆ ಅಂತಾನೆ 1,000 ರೂಪಾಯಿ ಖರ್ಚು ಮಾಡಾನೆ. ಒಂದು ಸಲ ನಾವು 20 ಕ್ವಿಂಟಲ್ ರಾಗಿ ತಗೊಬಂದ್ರೆ ನಾವು 2,000 ಖರ್ಚು ಮಾಡ್ಕೊಂಡು ಹೋಗ್ಬೇಕು. 5,000 ಖರ್ಚಾಯ್ತದ ಒಬ್ಬ ರೈತದ್ದು. ನಾವ್ ಎಲ್ಗೆ ಹೋಗ್ಬೇಕು? 3 ದಿವಸ ಗಾಡಿ ನಿಂತೇವೆ ಮೇಡಮ್. 3 ದಿವಸ ಆಯ್ತು ಬಂದು. ಒಂದು ದಿನಕ್ಕೆ 3,000 ಬಾಡಿಗೆ. 3,000 ನಲ್ಗೆ 4 ದಿನಕ್ಕೆ ಎಷ್ಟಾಯ್ತು ಲೆಕ್ಕ ಹಾಕಿ. ಅವ್ರ ಊಟ ತಿಂಡಿ ವ್ಯವಸ್ಥೆ ಏನು ಖರ್ಚು, ನಾವು ಬರೋ ವ್ಯವಸ್ಥೆ ಮನೆ ಹತ್ರ ಎಲ್ಲ ಬಿಟ್ಟು ರೈತರು ಒಂದು ಗಾಡಿಗೆ 2 ಆಳು ರೈತರು ಬಂದ್ರೆ 4 ಆಳು ಇಲ್ಲೇ ಇರಬೇಕು. ಹೆಂಗಿರೋದು ನಾವು? ಈ ತರ ಬೆಳಗ್ಗೆಯಿಂದ 1 ಲಾರಿ ಬಂದಿಲ್ಲ. ನಾವ್ ಎಲ್ಲಿ ಅಂತ ನೆನ್ನೆ ನೋಡಿದ್ರೆ 3 ಲಾರಿ ಬಂದು, ನೆನ್ನೆ 3 ಲಾರಿನಾರು ಬಂದು, ಇವತ್ತು ಕನಿಷ್ಠ ಪಕ್ಷ 1 ಲಾರಿನೂ ಇಲ್ಲ. ಅಧಿಕಾರಿಗಳು ಕೇಳಿದ್ರೆ ಹೇಳ್ತಾರೆ ಅಲ್ಗೆ ಹೋಯ್ತಿವಿ ಅಂತಾರೆ, ಇಲ್ಗೆ ಹೋಯ್ತಿವಿ ಅಂತಾರೆ. ಯಾರೋ ಬಂದು ತಿರುಗಿ ನೋಡ್ತಿಲ್ಲ. ನಮ್ಮ ಇದು ಯಾರಿಗೆ ಹೇಳೋದು? ಈಗ RMCಲಿ ಭಾರಿ ಹಿಂಸೆ ಕೊಡ್ತಾರೆ. ನಮ್ಮ ಪಿರಿಯಾಪಟ್ಟಣ RMC ಅಷ್ಟು ಹೊಲಸಾಗಿ ನಡೀತಾ ಇರೋದು ಯಾವ RMCನೂ ಇಲ್ಲ, ತಾಲೂಕಲ್ಲೂ ಇಲ್ಲ. 4 kgನೂ ಕೊಟ್ಟು ಸಮಥಿಂಗಲ್ಲಿ ದುಡ್ಡು ಕೊಟ್ಟು ಎಲ್ಲಾನು ಮಾಡಿ, ಆಮೇಲೆ ಮೇನ್ ಇಂಪಾರ್ಟೆಂಟ್ FID ಕೊಡ್ತಾ ಇದಾರಲ್ಲ, ಡೇಟ್ ಕೊಡ್ತಾ ಇದಾರಲ್ಲ, ಆ ಡೇಟಲ್ಲಂತೂ ಭಾರಿ ಹಗರಣ ನಡೀತಾ ಇದೆ ಇಲ್ಲಿ. ನಮ್ಗೆ ಇಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಲೈನಕ್ಕೆ ನಿಂತ್ಕೊಂಡು ಏನ್ ಮಾಡ್ತಾವ್ರೆ ಅವ್ರದ್ದೇನು ಇಲ್ಲ. ಆಮೇಲೆ ರಾಗಿಲಿ ಒಂದು ಸ್ವಲ್ಪ ಮಣ್ಣಿರಬಾರ್ದು ಅಂತಾರೆ.
ಒಂದು ಸ್ವಲ್ಪ ಕಲ್ಲಿರಬಾರ್ದು, ಒಂದು ಸ್ವಲ್ಪ ಎಷ್ಟು ಕಪ್ಪಿರಬಾರ್ದು ಅಂತಾರೆ. ರೈತರು ಏನು ಟೈಲ್ಸ್ ಮೇಲೆ ರಾಗಿ ಬೆಳೆಕಾಯ್ತದೆ ನಾವು ಕೇಳ್ಬೇಕಲ್ವಾ ಸರ್ ನೀವು ಅದನ್ನ ಆ ಥರ ಕೇಳಿದಾಗ ನೀವು ಡೈರೆಕ್ಟ್ ಆಗಿ ಕೇಳಿ. ನಾವು ಬೆಳೆಗೆ ಕೇಳ್ದೋ ನಾವು ಟೈಲ್ಸ್ ಮೇಲೆ ಬೆಳೆಯೋಕ್ಕಾಗುತ್ತೆ ರಾಗಿನ. ಇವತ್ತು 1 ಎಕರೆ ಕುಯ್ಸೋಕೆ 15,000 ಆಗೈತೆ ಲೇಬರ್ ಚಾರ್ಜು. ನಾವು ಮಿಷಿನಲ್ಲಿ ಕುಯ್ಸ್ತೇನೆ 15,000 ರೂಪಾಯಿ ಕೊಟ್ಟು ಆಳಲ್ಲಿ ಕುಯ್ಸ್ಬಿಟ್ಟು ನಾವೇನು ಆದಾಯ ಮಾಡೋಕ್ಕಾಗುತ್ತೆ? ಈಗ ರೈತರು ಯಾವುದೇ ಒಂದು ವಿಚಾರದಲ್ಲೂ ರೈತರನ್ನ ಹಳ್ಳಕ್ಕೆ ಹಾಕ್ತಾವ್ರೆ ಹೊರತು ಮೇಲಕ್ಕಂತ ಯಾರು ತತ್ತೆ ಇಲ್ಲ. ಹೆಸ್ರಿಗೆ ಮಾತ್ರ ರೈತ, ಇನ್ನೇನೂ ಇಲ್ಲ. ಒಟ್ಟಿನಲ್ಲಿ ರೈತ ಇವ್ರಿಗೆ ಹೆಂಗಾಗವ್ರೆ ಅಂದರೆ ಒಂಥರ ಪಬ್ಲಿಸಿಟಿ ಮಾತ್ರ. ನಾವು ಅವ್ರಿಗೆಲ್ಲ ಆದಾಯ ಎಲ್ಲ ಅವ್ರಿಗೆ ಆ ರೀತಿ ಆಗೈತೆ ನಮ್ಮ ಪರಿಸ್ಥಿತಿ. ಓಪನ್ ಮಾಡಿ ವಿಡಿಯೋ ಓಪನ್ ಮಾಡಿ. ನಿಮಗೆ ವಿಡಿಯೋ ಮಾಡೋಕೆ ಅಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ರೈತರ ಕಷ್ಟ ಏನಿದೆ ಅದನ್ನು ಸಾಲ್ವ್ ಔಟ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗಲ್ವಾ ಸರ್? ಯಾರ್ದು ಪ್ರಾಬ್ಲಮ್? ರೈತರದ ಪ್ರಾಬ್ಲಮ್. ಇನ್ನೊಂದು ಮೇಡಮ್, ಯಾರೋ ಬರ್ತಾರೆ ಗೊತ್ತಾಗುತ್ತೆ ನಿಮಗೆ ಎಲ್ಲೇನಾಗುತ್ತೆ ಅಂತ ಗೊತ್ತಾಗುತ್ತೆ. ರೈತರಿಗೆ ಏನು ಸಮಸ್ಯೆ, ನಿಮ್ಮ ಯೋಗ್ಯತೆಗೆ ಅಟ್ಲೀಸ್ಟ್ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಲ್ಲ ಅಂತ ಅಂದಮೇಲೆ ಸರ್ 1 ನಿಮಿಷ ಸರ್, ನೀವು ಎಲ್ಲ ಇವಾಗ ವಹಿಸ್ಕೊಂಡಿದ್ರೆ ನಿಮಗೆ ಸ್ಟೈಲಾಗಿ ಒಂದು ವಿಡಿಯೋ ಅಂತ ಮಾಡೋಕ್ಕಾಗತ್ತೆ, ನಿಮ್ಗೆ ಅಪ್ಡೇಟ್ ಕೊಡೋಕ್ಕಾಗತ್ತೆ. ಬನ್ನಿ ಇಲ್ಲಿ 1 ನಿಮಿಷ ತೆಗೀರಿ, ವಿಡಿಯೋ ತೆಗೀರಿ, ಮಾಡಿ ನಮ್ಮ ಪರಿಸ್ಥಿತಿ ಯಾರಿಗೆ ಹೇಳೋದು ಹೇಳಿ? ನೀವು ಇಲ್ಲೇನೇನು ಮಾಡ್ತೀರಾ ಏನು ಎಲ್ಲ ನಮಗೆ ಗೊತ್ತಿದೆ. ಮಾಡಿ. ನೀರು ಕುಡಿಬೇಕು ಅಂದ್ರೆ 30 ರೂಪಾಯಿ ಕೊಡ್ಬೇಕು ಒಂದು ಬಾಟ್ಲು ನೀರಿಗೆ. ನಾವು ಎಲ್ಲಿಗೆ ಹೋಗ್ತೀವಿ? 3 ದಿವಸ 4 ದಿವಸ ಅಂದರೆ ರೈತರು ಊಟ ತಿಂಡಿಗೆಲ್ಲ ಯಾರು ಕೊಡ್ತಾರೆ ದುಡ್ಡು? ಅದು ಯಾರ್ದು? ಲಾರಿ ಬಂದಿಲ್ಲ ಅಂದರೆ ಯಾರ್ದು ಜವಾಬ್ದಾರಿ? ಗ್ರೇಟರ್ ಕೆಲಸ ಮಾಡ್ತಿದ್ರೆ ಕಲ್ಲು ಮಣ್ಣು ಇಲ್ಲದೆ ಇರ್ಬೋದು, ಫ್ರೆಶ್ ಆಗಿ ತಗೊಂಡ್ಬರ್ಬೇಕು ಅಂತ ಆರ್ಡರ್ ಮಾಡ್ತಿರತ್ತಲ್ಲ. ಯಾರು ಸರ್ ಆರ್ಡರ್ ಮಾಡೋದು ಅದನ್ನ? ಯಾರು? ನೀವು ನಿಂತಿದ್ದೀರಲ್ಲ, ನೀವು ಮಾತಾಡಿ. ಸಮಸ್ಯೆ ಏನಾದ್ರು ಇದೆಯಾ? ಅಷ್ಟೇ ಸಮಸ್ಯೆ. ಅವರೇ ಕೇಳ್ತಾವ್ರೆ. ಏನ್ ಸಮಸ್ಯೆ ಇದೆ ಹೇಳಿ? ಏನ್ ಸಮಸ್ಯೆ ಇಲ್ಲ ಹೇಳಿ. ಸಮಸ್ಯೆ ಹೇಳ್ಕೊಂಡಿದ್ರು. ಎಲೆಕ್ಷನ್ ದುಡ್ಡು ಕೇಳಿದ್ರು ನೀವು? ಸರಿ ಕರೀರಿ. ವಿಡಿಯೋ ಐತಲ್ಲ, ತೋರಿಸಿ ವಿಡಿಯೋನ. ವಿಡಿಯೋ ಮಾಡಪ್ಪ, ತೋರಿಸ್ತೀನಿ. ತೋರಿಸಿ ವಿಡಿಯೋ ಮಾಡಿ ತೋರಿಸ್ತೀನಿ. ಈಗ ಇವತ್ತು